ಅಂದ್ಕೊಳ್ಳಿ, ನೀವ್ ನೋಡಿದೀಗ ಕೀಟ ಪ್ರಪಂಚದ ಒಂದು ಹಾರರ್ ಸಿನಿಮಾದ ಸ್ಟಾರ್ಟಿಂಗ್ ಸೀನ್ ಅಂತ. ಆ ಜಿರಳೆ ಅದಕ್ಕೆ ಗುಲಾಮ. ಅದರ ಮೈಂಡ್ ನ ಕಂಟ್ರೋಲ್ ಮಾಡಿ ಆ ಜಾದುಗಾರ ಕಣಜ ಶಂಸಿ ಜಾದುಗಾರ್ತಿ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆ ಮತ್ತೆ ಯಾಕೆ ಕೇಳಿ. ಇದು ಎಮರಲ್ಡ್ ಕಾಕ್ರೋಚ್ ವಾಸ್ಪ್ ಅಂತ. ಈ ಹೆಸರಿಗೂ ಆ ಜಿರಳೆಗೂ ಅವಿನಾಭಾವ ಸಂಬಂಧ. ಆ ಸಂಬಂಧ ಇಟ್ಕೊಳ್ಳೋದು ಹೆಣ್ಣಷ್ಟೇ, ಗಂಡಲ್ಲ. ಅಪಾರ್ಥ ಮಾಡ್ಕೋಬೇಡಿ ಇರಿ. ಗಂಡು ಹೆಣ್ಣಿನ ಮಿಲನ ಮುಗಿದ್ಮೇಲೆ ಗಂಡು ಕಣಜ ಹಾರ್ಕೊಂಡು ಜೂಟು. ದಿನ ಕಳೆಯುತ್ತೆ. ಹೆಣ್ಣು ಮೊಟ್ಟೆ ಇಡೋ ಸಮಯ ಬಂದಾಗ ಮಾಡೋ ಫಸ್ಟ್ ಕೆಲಸ ಜಿರಳೆನ ಹುಡ್ಕೋದು. ನಾಜೂಕಾಗದ್ರ ಹತ್ರ ಹೋಗಿ ಲಚಕ್ ಅಂತ ತನ್ನ ಮುಳ್ಳಿಂದ ಚುಚ್ಚಿ ಅದ್ರ ಮೆದಳನ್ನ ತನ್ನ ಸುಪರ್ದಿಗೆ ತಗೊಂಡು ಗುಲಾಮನನ್ನಾಗಿ ಮಾಡ್ಕೊಳ್ಳುತ್ತೆ. ಈ ಕಣಜ ಹೇಳೋ ಮಾತನ್ನ ಜಾಣಮರಿ ತರ ಅದ್ ಕೇಳುತ್ತೆ, ಕರ್ಕೊಂಡು ಹೋಗಿದ್ ಕಡೆ ಹೋಗುತ್ತೆ. ಆಮೇಲಿರೋದು ಕಥೆ. ಈ ಹೆಣ್ಕಣಜ ಆ ಜಿರಳೆನ ತನ್ನ ಗೂಡಿ ಕರ್ಕೊಂಡು ಹೋಗಿ ಅದ್ರ ಹೊಟ್ಟೆ ಮೇಲೆ ಒಂದೇ ಒಂದು ಮೊಟ್ಟೆ ಇಟ್ಟು ಹೊರಟೋಗುತ್ತೆ. ಆ ಮೊಟ್ಟೆ ಹೊಡೆದು ಆಚೆ ಬರೋ ಮರಿ ಜಿರಳೆ ಹೊಟ್ಟೆ ಒಳಗೆ ನುಗ್ಗಿ ಒಳಗಿನ ಸ್ಪೇರ್ ಪಾರ್ಟ್ಸ್ನೆಲ್ಲ ತಿನ್ನೋಕ್ ಶುರು ಮಾಡುತ್ತೆ. ಹಂಗೆ ತಿಂದು ಬೆಳೆದು ಈ ರೀತಿ ಆಚೆ ಬಂದು ಇದು ಎಸ್ಕೇಪ್ ಆಗುತ್ತೆ. ಮತ್ತದೇ ಸೈಕಲ್ ರಿಪೀಟ್ ಆಗುತ್ತೆ. ಇನ್ನ ಇದು ನಮಗ್ ಚುಚ್ಚಿದ್ರೆ ಸಿಕ್ಕಾಪಟ್ಟೆ ನೋವಾಗುತ್ತೆ, ಆದ್ರೆ ಸಾಯಲ್ಲ. ಉಚ್ಕೋಬೇಕು ಇಲ್ಲ ಕೆರ್ಕೋಬೇಕು. ಮತ್ತಿದ್ರಲ್ಲಿ ಮುಳ್ಳು ಹೆಣ್ಣಿಗಷ್ಟೇ ಇರುತ್ತೆ, ಗಂಡಿಗಿರಲ್ಲ. ಇವು ಬಹುತೇಕ ಎಲ್ಲಾ ದೇಶ ಜೊತೆಗೆ ನಮ್ಮ ದೇಶದಲ್ಲೂ ಕಾಣಬಹುದು. ಇಷ್ಟ ಮ್ಯಾಟ್ರು. ಬರ್ತೀನಿ. ಬಾಯ್.